ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮುಗಿದ ನಂತರ ಸೋಮವಾರ ಬೆಳಗ್ಗೆಯಿಂದಲೇ ಸೂಕ್ತ ಭದ್ರತೆಯಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, ಇದರಲ್ಲಿ ದಾಖಲೆಯ ಹಣ ಸಂಗ್ರಹವಾಗಿದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 25 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗುವ ಮೂಲಕ ದಾಖಲೆ ಬರೆದಿದೆ. ಚನ್ನಕೇಶವ ದೇವಾಲಯದ ಸಮೀಪ ಇರುವ ತೇರಾಪತ್ ಸಭಾಭವನ ಆವರಣದಲ್ಲಿ ಸಿಸಿ ಕ್ಯಾಮೆರಾದ ಕಣ್ಣಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ಹುಂಡಿ ಎಣಿಕೆ ಕಾರ್ಯವನ್ನು ನಡೆಸಲಾಯಿತು. ಹಾಸನಾಂಬೆ ಹುಂಡಿಯಲ್ಲಿ 3.30 ಕೋಟಿ ರು ಸಂಗ್ರಹವಾಗಿತ್ತು. ಅದೇ ರೀತಿ ಸಿದ್ದೇಶ್ವರ ಸ್ವಾಮಿ ಹುಂಡಿಯಲ್ಲಿ 15,17,785 ಲಕ್ಷ ರು ಹಣ ಸಂಗ್ರಹವಾಗಿತ್ತು. ಈ ವರ್ಷ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಒಟ್ಟು 25.53 ಕೋಟಿ ಹಣ ಸಂಗ್ರಹವಾಗಿದೆ. ಈ ಬಾರಿ 300ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಮಧ್ಯಾಹ್ನದ ಎಣಿಕೆ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು. ನಂತರ ನಾಣ್ಯಗಳು ಹಾಗೂ ನೋಟುಗಳನ್ನು ವಿಂಗಡಿಸಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಲೆಕ್ಕ ಮಾಡಿಕೊಂಡು ದೇವಸ್ಥಾನದ ಖಾತೆಗೆ ಜಮಾ ಮಾಡಿಕೊಂಡರು. ಅದೇ ರೀತಿ ದೇವಿಗೆ ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದವು. ಅದರಲ್ಲಿ 75 ಗ್ರಾಂ ಚಿನ್ನ, ಬೆಳ್ಳಿ 1 ಕೆಜಿ, 58 ಗ್ರಾಂ ತಾಮ್ರ ಪಾತ್ರಗಳು ದೇವರ ಹುಂಡಿಯಲ್ಲಿ ಪತ್ತೆಯಾಗಿವೆ. ಬೆಳಗ್ಗೆಯಿಂದಲೇ ಆರಂಭವಾದ ಹುಂಡಿ ಎಣಿಕೆ ಕಾರ್ಯವನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ನೇತೃತ್ವದಲ್ಲಿ ಹಾಗೂ ಆಡಳಿತಾಧಿಕಾರಿ ಮಾರುತಿಯವರ ಮೇಲ್ವಿಚಾರಣೆಯಲ್ಲಿ ಸುಸೂತ್ರವಾಗಿ ಈ ಬಾರಿ ಹುಂಡಿಯಲ್ಲಿ ವಿವಿಧ ದೇಶಗಳ ಕರೆನ್ಸಿ ನೋಟುಗಳು ಪತ್ತೆಯಾಗಿದ್ದು, ಭಕ್ತರ ಭಕ್ತಿ ಭಾವಕ್ಕೆ ಸಾಕ್ಷಿಯಾಗಿದೆ. ಹುಂಡಿ ಎಣಿಕೆ ವೇಳೆ ಅಮೆರಿಕದ $5, ಇಂಡೋನೇಷ್ಯಾ ಹಾಗೂ ಮಾಲ್ದೀವ್ಸ್ ದೇಶಗಳ ಕರೆನ್ಸಿಗಳು ಜೊತೆಗೆ ಭಕ್ತರಿಂದ ಬರೆದ ಅನೇಕ ಪ್ರಾರ್ಥನಾ ಪತ್ರಗಳು ಪತ್ತೆಯಾಗಿವೆ. ಕೆಲವರು ಹಳೆ 500 ರೂಪಾಯಿಗಳ ನೋಟುಗಳು ಹಾಗೂ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಸಹ ಅರ್ಪಿಸಿದ್ದಾರೆ. ಹುಂಡಿ ಎಣಿಕೆ ವೇಳೆ ಈ ಬಾರಿ ಭಕ್ತರ ಭಾವನಾತ್ಮಕ ಕೋರಿಕೆ ಪತ್ರಗಳೇ ಹೆಚ್ಚು ಪತ್ತೆಯಾಗಿವೆ. ಪುಟಗಟ್ಟಲೆ ಪತ್ರಗಳನ್ನು ಬರೆದು ದೇವಿಗೆ ಸಲ್ಲಿಸಿರುವ ಭಕ್ತರು ತಾಯಿ ತನ್ನ ಕಷ್ಟ ದೂರ ಮಾಡು, ಇಷ್ಟಾರ್ಥ ಸಿದ್ಧಿಸಲಿ, ಕುಟುಂಬ ಸುಖ ಶಾಂತಿ ದೊರಕಲಿ ಎಂಬ ಅಂತರಂಗದ ಮನವಿ ಪತ್ರಗಳು ಹುಂಡಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಪತ್ತೆಯಾಗಿವೆ. ಹಣದ ರಾಶಿಯಿಂದ ಈ ಬೇಡಿಕೆ ಪತ್ರಗಳನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ಸಂಗ್ರಹಿಸಿದರು. ಗೌಪ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಪತ್ರಗಳ ವಿಷಯವನ್ನು ಬಹಿರಂಗಪಡಿಸದಿರಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಪತ್ರಗಳ ರಾಶಿಯನ್ನು ಪ್ರತ್ಯೇಕ ಹುಂಡಿಯಲ್ಲಿ ತುಂಬಿ ಸುರಕ್ಷಿತವಾಗಿ ಇಡಲಾಗುತ್ತಿದೆ ಎಂದು ಆಡಳಿತ ಮೂಲ ತಿಳಿಸಿವೆ. ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ 21,91,75,052 ರೂಪಾಯಿ ಆದಾಯ. ಸರ್ ರಿಪೀಟ್ ಮಾಡಿ ಸರ್. 21,91,91,52 ರೂಪಾಯಿ ಆದಾಯ ಬಂದಿತ್ತು. ಈ ದಿನ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು 3,68,12,275 ರೂಪಾಯಿ ಆದಾಯ ಬಂದಿದೆ. ಒಟ್ಟು ಈ ಬಾರಿ ದೇವಾಲಯಕ್ಕೆ 25,59,87,327 ರೂಪಾಯಿ ಆದಾಯ ಸಂದಾಯವಾಗಿದೆ. ಜೊತೆಗೆ ಚಿನ್ನ 75 ಗ್ರಾಂ ಮತ್ತು ಬೆಳ್ಳಿ 1 ಕೆಜಿ 58 ಗ್ರಾಂ ಸಂದಾಯವಾಗಿದೆ. ಥ್ಯಾಂಕ್ ಯು. ಅಧಿಕಾರಿಗಳು, ಸಿಬ್ಬಂದಿ, ಬ್ಯಾಂಕ್ ಅಧಿಕಾರಿಗಳು ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳು ಹುಂಡಿ ಎಣಿಕೆ ಕಾರ್ಯದಲ್ಲಿ 10, 20, 50, 100, 500 ಮುಖಬೆಲೆಯ ನೋಟುಗಳನ್ನು ಕಂತೆ ಮಾಡಿ ಎಣಿಕೆ ಮಾಡಲಾಯಿತು. ಈ ಎಣಿಕೆ ಕಾರ್ಯಕ್ಕೆ ಸುಮಾರು 300ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.